ಆಸ್ತಿಗಾಗಿ ನಡೆದ ಕೊಲೆಯನ್ನು ಮತಾಂತರ ಒಪ್ಪಂದಕ್ಕೆ ಕೊಲೆ ಎಂದು ಸುಳ್ಳು ಸುದ್ದಿ ಸೃಷ್ಟಿಸಿದ ಮಾಧ್ಯಮಗಳ ಮೇಲೆ ದೂರು. ನವೆಂಬರ್ 8ರಂದು ಬೀದರ್ನ ಸಾತೋಳಿ ಗ್ರಾಮದಲ್ಲಿ ಆಸ್ತಿಗಾಗಿ ನಡೆದ ಕೊಲೆ ಘಟನೆ. ಕೆಲವು ಮಾಧ್ಯಮ ವರದಿಯಲ್ಲಿ ಕ್ರೈಸ್ತ ಮತಾಂತರಕ್ಕೆ ಒಪ್ಪದಿದ್ದ ಕಾರಣ ಕೊಲೆ ಮಾಡಲಾಗಿದೆ ಎಂದು ಸುಳ್ಳು ಸುದ್ದಿಯನ್ನ ವರದಿ ಮಾಡಿ ಬಿಂಬಿಸಿದ ಖಾಸಗಿ ಮಾಧ್ಯಮದವರ ವಿರುದ್ಧ ನಗರದಲ್ಲಿ ಕ್ರೈಸ್ತ ಹಿರಿಯ ಮುಖಂಡರಾದ ಭಾಸ್ಕರ್ ಪಾತರಾಪಲ್ಲಿ, ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಬೀದರ್ ಹಾಗೂ ರಾಜೇಶ್ ಜ್ಯೋತಿ ಜಿಲ್ಲಾಧ್ಯಕ್ಷರು ಮತ್ತು ಸಾಮ್ಸನ್ ಹಿಪ್ಪಳಗಾಂವ್ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಅನೇಕ ಕ್ರೈಸ್ತ ಮುಖಂಡರು ಸೇರಿ ಜಿ ಪರಮೇಶ್ವರ್ ರಾಜ್ಯ ಗೃಹ ಸಚಿವರ ಬೆಂಗಳೂರು ಹಾಗೂ ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿ ಬೀದರ್ ರವರಿಗೆ ದೂರು ನೀಡಿದರು. ಈ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಸವರಾಜ್ ತಂದೆ ನರಸಪ್ಪ ಸೇರಿಕಾರ ಮೃತರು ಸಾತೋಳಿ ಗ್ರಾಮದವರಾಗಿದ್ದು ಕೌಟುಂಬಿಕ ಆಸ್ತಿ ವಿಚಾರಕ್ಕಾಗಿ ಅವರ ಕೊಲೆಯಾಗಿರುತ್ತದೆ ಹಾಗೂ ಸತ್ಯ ಸುದ್ದಿ ತಿಳಿಸಿರುವ ಕೆಲವು ಟಿವಿ ಮಾಧ್ಯಮದಲ್ಲಿ ನೋಡಿದ್ದೇವೆ. ಆದರೆ ದುರ್ದೈವ ವಿಷಯ ಏನೆಂದರೆ ಇನ್ನು ಕೆಲವು ಮಾಧ್ಯಮದವರು ಸತ್ಯ ತಿಳಿದುಕೊಳ್ಳದೆ ಕೊಲೆಯನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ನಡೆದ ಕೊಲೆಯೆಂದು ಸಮಾಜದಲ್ಲಿ ದ್ವೇಷ ಮೂಡಿಸುವ ರೀತಿಯಲ್ಲಿ ಸಾಮರಸ್ಯವನ್ನ ಕೆದಡಿಸಲು ತಮ್ಮ ಮಾಧ್ಯಮದಲ್ಲಿ ಪ್ರಚಾರಪಡಿಸುತ್ತಾರೆ. ಸಾಮರಸ್ಯದಿಂದಿರುವ ಸರ್ವಧರ್ಮೀಯರಲ್ಲಿ ದ್ವೇಷ ಹುಟ್ಟುಹಾಕುವ ಪ್ರಯತ್ನ ಪಟ್ಟಿದ್ದಾರೆ. ವಾಟ್ಸ್ಆಪ್ ಜಾಲತಾಣದಲ್ಲಿ ತಪ್ಪಾದ ಸಂದೇಶ ಬಿತ್ತರಿಸಿದ ಮತ್ತು ಮಾಧ್ಯಮದಲ್ಲಿ ಸುಳ್ಳು ಸುದ್ದಿ ಹುಟ್ಟಿಸಿದವರನ್ನ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕೆಂದು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆ ಶಾಂತಕುಮಾರ್ ಜಿಲ್ಲಾ ಗೌರವಾಧ್ಯಕ್ಷರು, ಪ್ರಕಾಶ್ ಕೋಟೆ ರಾಜ್ಯ ಉಪಾಧ್ಯಕ್ಷರು, ಪಾಸ್ಟರ್ ಸಿ ರಾಮು ರಾಜ್ಯ ಉಪಾಧ್ಯಕ್ಷರು, ಸುಕೃತಾ ಮಹಿಳಾ ಘಟಕದ ಅಧ್ಯಕ್ಷರು, ಪಂಡಿತ್ ಭಾಗ್ಯಕರ ಸದಸ್ಯರು ಹೀಗೆ ಹಲವಾರು ಕ್ರೈಸ್ತ ಮುಖಂಡರು ನೇತೃತ್ವದಲ್ಲಿ ಮನವಿ ಪತ್ರ ನೀಡಿದರು. ಕ್ಯಾಮರಾ ಪರ್ಸನ್ ಜಾರ್ಜ್ ಜೊತೆ ಪ್ರದೀಪ್ ಕುಮಾರ್ ದಾದನೂರ್, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಕೋಮುವಾದಿ ಹಿನ್ನೆಲೆ ಹುಡ್ತಕ್ಕಂತಹ ಪತ್ರಿಕೆ ಮಾಧ್ಯಮಗಳು ಇದು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳ್ಳೋದಕ್ಕೆ ಒಪ್ಪದೇ ಇರೋದರಿಂದ ಆಗಿರ್ತಕ್ಕಂಥ ಕೊಲೆ ಎಂಬುದಾಗಿ ಬಿಂಬಿಸಿರ್ತಾರೆ. ಇದು ತುಂಬ ಅನ್ಯಾಯ ಮತ್ತು ಇದು ಅಸಂವಿಧಾನಿಕ ಸಹ. ಹಾಗಿರೋದ್ರಿಂದ ಈಗ ಪೊಲೀಸ್ ತನಿಖೆಯಿಂದ ಹೊರಬಂದಿದ್ದೇನೆಂದರೆ ಇದು ಕುಟುಂಬದ ಆಸ್ತಿಯ ವಿಷಯವಾಗಿ ಗಲಾಟೆಯಾಗಿ ಕೊಲೆಯಾಗಿದೆ ಎಂಬುದಾಗಿ ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳು ಸಹ ಒಪ್ಕೊಂಡಿದ್ದಾರೆ. ಹೀಗಿರೋದ್ರಿಂದ ಪತ್ರಿಕೋದ್ಯಮಕ್ಕೆ ಮತ್ತು ಮಾಧ್ಯಮಕ್ಕೆ ನನ್ನ ಒಂದು ಆಗ್ರಹ ಏನೆಂದರೆ ಸತ್ಯ ಸಂಗತಿಗಳನ್ನು ಪರಿಶೀಲಿಸಿ ನೀವು ಪ್ರಚಾರ ಮಾಡಿ. ಯಾಕಂದರೆ ಜನ ಯಾವುದಾದ್ರೂ ಒಂದು ಟಿ ವಿಯಲ್ಲಿ ಒಂದು ಮಾಧ್ಯಮದಲ್ಲಿ ಒಂದು ವಿಷಯ ಬಂದಾಗ ಅದು ಜನ ನಂಬಂಥ ವಿಷಯ ಅದು. ಹಾಗಿರುವುದರಿಂದ ಈ ಕೋಮು ದ್ವೇಷಗಳನ್ನು ಏನು ಪ್ರಚಾರ ಮಾಡಲಿಕ್ಕೆ ಹೊರಟಿದ್ದೀರಿ ಇದು ತಪ್ಪಾಗುತ್ತೆ. ಹಾಗಿರುವುದರಿಂದ ಇವತ್ತಿನ ದಿನದಲ್ಲಿ ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಮಾನ್ಯ ಗೃಹ ಮಂತ್ರಿಗಳಿಗೂ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಸಾತೋಳಿ ಗ್ರಾಮದ ಒಂದು ಕೊಲೆಯ ವ್ಯಕ್ತಿಯಾಗಿರ್ತಕ್ಕಂಥದ್ದು ನಾವು ಗಮನಿಸಿದಾಗ ಪೇಪರ್ಗಳ ಮಾಧ್ಯಮಗಳ ಮೂಲಕ ಮತ್ತು ಟಿ ವಿ ನ್ಯೂಸ್ಗಳ ಮೂಲಕ ಅಹಿಂಸೆ ಸೃಷ್ಟಿ ಮಾಡತಕ್ಕಂಥ ಒಂದು ಸಮಾಚಾರವನ್ನು ನಾವು ಕೇಳಿದ್ದೇವೆ. ಅದೇನೆಂದರೆ ಬಸವರಾಜ್ ಶೇರಿಕರ್ ಎಂಬತಕ್ಕಂಥವರು ತನ್ನ ಸ್ವಮಕ್ಕಳಿಂದ ಹೆಂಡತಿಯಿಂದ ಕೊಲೆಯಾಗಿರುವಂಥದ್ದು ಅದು ಆಸ್ತಿಗಾಗಿ ಎಂಬುದಾಗಿ ಕೂಡ ನಾವು ಗಮನ ಹರಿಸಿದ್ದೇವೆ. ಆದರೆ ಕೆಲವು ಪತ್ರಿಕೆಗಳು ಮಾತ್ರ ಇದನ್ನು ಮತಾಂತರದ ಹಿನ್ನೆಲೆಯಲ್ಲಿ ಕೊಲೆಯಾಗಿದೆ ಎಂಬುದಾಗಿ ಅಪಪ್ರಚಾರವನ್ನು ಪ್ರಸಾರಪಡಿಸಿದ್ದಾರೆ. ಯಾಕೆಂದರೆ ಸತ್ಯತೆಗಳು ನಾವು ನಂಬಬೇಕಂದ್ರೆ ಮಾಧ್ಯಮದಲ್ಲಿ ಮಾತ್ರ ಎಂಬುದಾಗಿ ನೋಡ್ತೇವೆ. ಅದಕ್ಕಾಗಿ ಈ ಮಾಧ್ಯಮದವರೇ ಈ ರೀತಿಯಾಗಿ ಸುಳ್ಳು ಪ್ರಸಾರಪಡಿಸಿದ್ದಾಗ ಬಹಳಷ್ಟು ಒಂದು ತೊಂದರೆಗೆ ಒಳಗಾಗ್ತಕ್ಕಂಥ ಜನಗಳು ನಾವು ಕಾಣುತ್ತೇವೆ. ಯಾಕಂದರೆ ಈ ಸುಳ್ಳು ಸೃಷ್ಟಿಯಾಗಿರುವಾಗ ನಂಬತಕ್ಕಂಥ ಜನಗಳು ಇದು ಕೋಮು ಗಲಭೆಗೆ ಸೃಷ್ಟಿಗೆ ಕಾರಣವಾಗ್ತಕ್ಕಂಥ ಒಂದು ಪ್ರಸಾರಪಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಇದನ್ನು ಖಂಡಿಸ್ತೇವೆ. ಯಾಕಂದರೆ ಸತ್ಯತೆಗಳನ್ನು ಬದಿಗೊತ್ತಿಟ್ಟು ಏನು ಸುಳ್ಳು ಅಪಪ್ರಚಾರಕ್ಕಾಗಿ ತನ್ನ ಹೆಸರಿಗಾಗಿ ತನ್ನ ಮಾಧ್ಯಮದ ಹೆಸರು ಬರಬೇಕೆಂಬುದಾಗಿ ಮಾಡಿದರೂ ಗೊತ್ತಿಲ್ಲ. ಆದರೆ ವಿಶೇಷವಾದಂಥ ಈ
ಕೆಲವು ಚಾನೆಲ್ಗಳು, ಎಲ್ಲ ಚಾನೆಲ್ಗಳಲ್ಲ, ಎಲ್ಲ ಮಾಧ್ಯಮದವರು ಅಂತಲ್ಲ, ಮತ್ತು ಈ ಥರದ ಕೆಲವು ಚಾನೆಲ್ಗಳು ಇದು ಮತಾಂತರದ ಕೊಲೆಯಾಗಿದೆ ಎಂಬುದಾಗಿ, ಮತಾಂತರಕ್ಕೆ ಒಪ್ಪದೇ ಇರತಕ್ಕಂಥ ಸಂದರ್ಭದಲ್ಲಿ ಕೊಲೆಯಾಗಿದೆ ಎಂಬುದಾಗಿ ಪ್ರಸಾರಪಡಿಸಿದೆ. ಅದಕ್ಕಾಗಿ ದಯಮಾಡಿ ಸರ್ಕಾರದಲ್ಲಿ ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತೇವೆ ಏನಂದರೆ, ಅದು ಸತ್ಯತೆಗಳನ್ನು ಬದಿಗೊತ್ತಿಟ್ಟು ಸುಳ್ಳು ಪ್ರಸಾರ ಮಾಡಿರುವುದರಿಂದ ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಖಂಡಿಸ್ತೇವೆ. ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ವಿಶೇಷವಾಗಿ ಗೃಹ ಸಚಿವರಿಗೂ ನಾವು ಪತ್ರದ ಮೂಲಕ ತಿಳಿಯಪಡಿಸಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇಂಥ ಕೋಮುಗಲಭೆ ಸೃಷ್ಟಿ ಮಾಡಿರ್ತಕ್ಕಂಥ ಯಾವುದೇ ಮಾಧ್ಯಮವಾಗಿರ್ಬೋದು, ಅಂಥವುಗಳನ್ನು ವಿಶೇಷವಾಗಿ ಗುರುತಿಸಿ ಅವು ಬ್ಯಾನ್ ಮಾಡಿದ್ರು ಅಂತೂ ಬಹಳಷ್ಟು ಒಳ್ಳೆಯದಾಗಿರ್ತದೆ. ಯಾಕಂದರೆ ಶಾಂತಿ ಇರ್ತಕ್ಕಂಥ ಈ ಬೀದರ್ ಜಿಲ್ಲೆಯಲ್ಲಿ ಅಶಾಂತಿ ಸೃಷ್ಟಿ ಮಾಡ್ತಕ್ಕಂಥ ಈ ಪತ್ರಿಕೆಗಳು, ಇವುಗಳಿಗೆ ಸರಿಯಾದ ಸಮಯದಲ್ಲಿ ಅವುಗೆ ಖಂಡಿಸಿ ಅವಕ್ಕೆ ಬ್ಯಾನ್ ಮಾಡಿದ್ರಂತೂ ಬಹಳಷ್ಟು ಒಳ್ಳೆಯದಾಗಿರ್ತದೆ. ರಾಜೇಶ್ ಜ್ಯೋತಿ, ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.